ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ವೇದಾಂತ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, KCET ಎಕ್ಸಾಮ್ ಮುಗೀತು. ಇನ್ನು ನೆಕ್ಸ್ಟ್ KCET ರಿಸಲ್ಟ್ ಬರುತ್ತೆ. ಈಗ ಈ KCET ರಿಸಲ್ಟ್ ಬಂದಾದ್ಮೇಲೆ ಕೌನ್ಸಿಲಿಂಗ್ ಪ್ರಾಸೆಸ್ ಶುರು ಆಗುತ್ತೆ. ಕಾಲೇಜಿಗೆ ಅಡ್ಮಿಷನ್ ಆಗೋ ತನಕನೂ ಈ ಪ್ರಾಸೆಸ್ ನಿರಂತರವಾಗಿ ನಡೀತಾ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಈಗ ಒಂದು ಬೋರ್ಡ್ ಎಕ್ಸಾಮ್ ಇಂದ ಶುರು ಆಗಿದ್ದು ಈ ಸೈಕಲ್ ಯಾವಾಗಪ್ಪ ಕಂಪ್ಲೀಟ್ ಆಗುತ್ತೆ ಅಂದ್ರೆ ನೀವು ಕಾಲೇಜಿಗೆ ಅಡ್ಮಿಟ್ ಆಗಿ ಕಾಲೇಜಿಗೆ ಎಂಟರ್ ಆದಾಗ ಇದು ಪ್ರಾಸೆಸ್ ಮುಕ್ತಾಯ ಆಗೋದು. ಕರೆಕ್ಟ್ ಅಲ್ವಾ? ಓಕೆ. ಸೊ ಈಗ ನಾನು ಯಾಕಪ್ಪ ಇಲ್ಲಿ ಬಂದಿದ್ದೀನಿ ಅಂತ ಅಂದ್ರೆ, ಮಕ್ಕಳೇ, ಕಾಲೇಜಿಗೆ ನಾವು ಸೇರಬೇಕು ಅಂತ ಅಂದ್ರೆ ಖಂಡಿತ ಫೀಸನ್ನು ಕಟ್ಟಲೇಬೇಕು, ಹೌದಾ? ಅಂಡ್ ಎಲ್ಲರ ಮನೆಯಲ್ಲೂ ಕೂಡ ಎಕನಾಮಿಕ್ ಕಂಡೀಷನ್ ಒಂದೇ ರೀತಿ ಇರೋದಿಲ್ಲ. ಕೆಲವೊಬ್ರು ಮನೆಯಲ್ಲಿ ಪೇರೆಂಟ್ಸ್ ಯೋಚನೆ ಮಾಡ್ತಿರ್ತಾರೆ ಎಜುಕೇಶನ್ ಲೋನನ್ನು ತಗೊಂಡು ಮುಂದುವರಿಸಬಹುದಲ್ಲ ಸ್ಟಡೀಸನ್ನ ಅಂತ, ಹೌದಾ? ಸೊ ಆ ಒಂದು ಆಲೋಚನೆ ನಿಮ್ಮಲ್ಲಿ ಇದ್ರೆ ಖಂಡಿತ ನೀವೆಲ್ಲ ಎಜುಕೇಶನ್ ಲೋನನ್ನು ತಗೋಬಹುದು. ಆದರೆ ಇದು ಯಾರಿಗೆ ಸಿಗುತ್ತೆ ಎಜುಕೇಶನ್ ಲೋನ್ ಅಂತ ಅಂದರೆ, ಯಾವೆಲ್ಲ ಸ್ಟೂಡೆಂಟ್ಸ್ಗಳು KCET ಮುಖಾಂತರ ಯಾವುದೇ ಪ್ರೊಫೆಷನಲ್ ಕೋರ್ಸಸ್ಗಳನ್ನು ಅಂದರೆ ಇಂಜಿನಿಯರಿಂಗ್ ಆಗಿರಬಹುದು, B.Pharmacy ಆಗಿರಬಹುದು, ಆ್ಯಂಡ್ ವೆಟರ್ನರಿ ಆಗಿರಬಹುದು, BSc ಅಗ್ರಿಕಲ್ಚರ್ ಆಗಿರಬಹುದು, ಮೆಡಿಕಲ್, ಡೆಂಟಲ್, ಈ ರೀತಿ ಯಾವುದೇ ಪ್ರೊಫೆಷನಲ್ ಕೋರ್ಸಸ್ಗಳನ್ನು ಥ್ರೂ KCET ಎಂಟರ್ ಆಗ್ತಿದ್ದೀರಾ ಅಂದರೆ ನಿಮಗೆಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ಗಳಿಂದ ಎಜುಕೇಷನ್ ಲೋನನ್ನು ಖಂಡಿತ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂದರೆ ಅರ್ಥ ಆಗಿರಬಹುದು, ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರಬಹುದು, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಈ ರೀತಿ ಇರ್ತಕ್ಕಂಥ ನ್ಯಾಷನಲೈಸ್ಡ್ ಅನ್ಸ್ಕೊಂಡಿರುವಂತಹ ಬ್ಯಾಂಕ್ಸ್ಗಳಲ್ಲಿ ನಿಮಗೆ ಈ ಒಂದು ಎಜುಕೇಷನ್ ಲೋನ್ ಖಂಡಿತ ಸ್ಯಾಂಕ್ಷನ್ ಆಗುತ್ತೆ. ಓಕೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ, ಈ ಒಂದು ಎಜುಕೇಷನ್ ಲೋನ್ ತಗೊಳ್ಳೋದಕ್ಕೆ ನಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ನಮ್ಮ ಹತ್ರ ಇರಬೇಕು, ಹೌದಾ ಅನ್ನೋದು ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬರುತ್ತೆ. ಸೊ ಇದಕ್ಕೆ ಬೇಸಿಕ್ ಆಗಿ ನಿಮ್ಮ ಹತ್ರ ಏನಿರಬೇಕು ಅಂದರೆ, ಒಮ್ಮೆ KCETಯಲ್ಲಿ ಅಂದರೆ ಕೌನ್ಸಿಲಿಂಗ್ ಪ್ರಾಸೆಸ್ಸಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಕನ್ಫರ್ಮ್ ಆಯಿತಾ ಇಂಥ ಕಾಲೇಜಲ್ಲಿ ಅಂತ, ನೀವೇನು ಮಾಡಬೇಕು, ಯು ಶುಡ್ ಡೌನ್ಲೋಡ್ ದ ಅಲಾಟ್ಮೆಂಟ್ ಲೆಟರ್. ಅದಾದಮೇಲೆ ಯು ಶುಡ್ ಟೇಕ್ ದ ಅಡ್ಮಿಷನ್ ತಗೋಬೇಕಲ್ಲಿ ಕಾಲೇಜಲ್ಲಿ. ಅದಾದಮೇಲೆ ಕಲೆಕ್ಟ್ ಫೀಸ್ ಸ್ಟ್ರಕ್ಚರ್. ಪ್ರತಿಯೊಂದು ಕಾಲೇಜಲ್ಲಿ ಫೀಸ್ ಸ್ಟ್ರಕ್ಚರ್ ಇದ್ದೇ ಇರುತ್ತೆ. ಅಂದರೆ ಟ್ಯೂಷನ್ ಫೀಸ್ ಎಷ್ಟು, ಇನ್ಫ್ರಾಸ್ಟ್ರಕ್ಚರ್ ಫೀಸ್ ಎಷ್ಟು, ಹಾಸ್ಟೆಲ್ ಫೀಸ್ ಎಷ್ಟು, ಈ ರೀತಿ ಇರುತ್ತೆ, ಹೌದಾ? ಸೊ ಕಂಪ್ಲೀಟ್ ಫೀಸ್ ಸ್ಟ್ರಕ್ಚರನ್ನು ನಿಮಗೆ ಕೊಡ್ತಾರೆ. ಅದ್ರ ಜೊತೆಗೆ ಅಡ್ಮಿಷನ್ ಪ್ರೂಫನ್ನು ಕೂಡ ನೀವು ತಗೊಂಡು, ಅಂದರೆ ಇಂಥ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೀವಿ ಅಂತ ಹೇಳಿ ಪ್ರೂಫ್ ಕೊಡ್ತಾರೆ. ಅದೆಲ್ಲವನ್ನು ತಗೊಂಡು ನಿಮ್ಮ ಪೇರೆಂಟ್ಸ್ನ ಜೊತೆಗೆ ಬ್ಯಾಂಕಿಗೆ ನೀವು ವಿಸಿಟನ್ನು ಕೊಡಿ. ಓಕೆ. ಎಂಥ ಬ್ಯಾಂಕ್ಸು? ನ್ಯಾಷನಲೈಸ್ಡ್ ಬ್ಯಾಂಕ್ಸ್. ಸೊ ಅಲ್ಲಿ ಹೋಗಿ ನೀವು ವಿಚಾರಿಸಿದಾಗ ಅಲ್ಲಿ ನಿಮಗೆ ಕರೆಕ್ಟ್ ಆಗಿರುವಂತಹ ಗೈಡ್ ಮಾಡ್ತಾರೆ. ಮ್ಯಾನೇಜರ್ ಆಗಿರ್ಬೋದು, ಇನ್ನೊಬ್ರು ಯಾರಾದರೂ ಒಟ್ಟು ಗೈಡ್ ಮಾಡ್ತಾರೆ, ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತೆ ಅಂತ. ಅಂದರೆ ನಿಮ್ಮ ಸೆಕೆಂಡ್ ಇಯರ್ PUC ಮಾರ್ಕ್ಸ್ ಶೀಟ್ ಏನಿರುತ್ತಲ್ಲ, ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡೇ ಆಗಿರಬಹುದು, 10th ಮಾರ್ಕ್ಸ್ ಕಾರ್ಡ್ ಆಗಿರಬಹುದು, ಓಕೆ, ಇನ್ನು ಆಧಾರ್ ID ಪ್ರೂಫ್ಗಳಾಗಿರಬಹುದು. ಸೊ ಇದನ್ನೆಲ್ಲ ನಿಮಗೆ ಕೇಳ್ತಾರೆ. ಯು ನೀಡ್ ಟು ಟೇಕ್ ದಟ್. ಆ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಸೆಕೆಂಡ್ರಿ, ಬಟ್ ಮೇಜರ್ ಆಗಿ ನಿಮ್ಮ ಹತ್ರ ಇದೆಲ್ಲ ಇರಲೇಬೇಕು, ಹೌದಾ? ಅವೆಲ್ಲ ನಿಮ್ಮ ಮನೆಯಲ್ಲೇ ಇರುತ್ತೆ. ಇವುಗಳನ್ನು ನೀವು ಕಾಲೇಜಿಂದ ಹಾಗೆ KCET ವೆಬ್ಸೈಟಿಂದ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡಬೇಕು ಅಂದರೆ ಈ ರೀತಿ ಅಲಾಟ್ಮೆಂಟ್ ಲೆಟರು, ಇನ್ನೊಂದು ಮತ್ತೊಂದು ಎಲ್ಲವನ್ನ ತಗೊಂಡು ನೀವು ಬ್ಯಾಂಕಿಗೆ ಹೋಗಿ ವಿಚಾರಿಸಿದಾಗ ನಿಮ್ಮ ಒಂದು ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ನ ಆಧಾರದ ಮೇಲೆ ಅವರು ನಿಮಗೆ ಲೋನನ್ನು ಕೊಡ್ತಾರೆ. ಅಂದರೆ ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಕಾಲೇಜಲ್ಲಿ ಟ್ಯೂಷನ್ ಫೀಸ್ ನೀವು ಒಟ್ಟು ಕಂಪ್ಲೀಟ್ ಆಗಿ ಎಲ್ಲವನ್ನ ಕಲಿಸಿ 6 ಲಕ್ಷ ಕೊಡಬೇಕು. ಹಾಸ್ಟೆಲ್ ಫೀಸ್ 2 ಲಕ್ಷ ಇರುತ್ತೆ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್. ಸೊ 8 ಲಕ್ಷ ನಿಮಗೆ ಈಗ ಬೇಕಾಗತ್ತೆ, ಹೌದಾ? ಸೊ ಹಾಗಿದ್ರೆ 8 ಲಕ್ಷ ನಿಮಗೆ ಸ್ಯಾಂಕ್ಷನ್ ಮಾಡಬೇಕು ಅಂದರೆ ಕಂಪ್ಲೀಟ್ ಆಗಿ 8 ಲಕ್ಷ ಕೊಡದೇ ಇದ್ರು ತುಂಬ ಕ್ಲೋಸ್ ಆಗಿರುವಂತಹ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಅರ್ಥ ಆಗ್ತಿದೆಲ್ಲ? ತುಂಬ ಕ್ಲೋಸ್ ಆಗಿರುವಂತಹ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಆಲ್ ರೈಟ್. ಸೊ ಅವಾಗಲೇ ಹೇಳಿದ ಹಾಗೆ ಯಾವುದೇ ಪ್ರೊಫೆಷನಲ್ ಕೋರ್ಸಿಗೂ ಕೂಡ ಇದು ಓಕೆ ಫೈನ್. ಸೊ ನಿಮ್ಮ ಹತ್ರ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳು ಇತ್ತು ಅಂದರೆ ಖಂಡಿತವಾಗ್ಲೂ ಈ ಒಂದು ಪ್ರೋಸೆಸ್ ಕ್ವಿಕ್ ಆಗುತ್ತೆ. ಸೊ ಇದಾದಮೇಲೆ ಮಕ್ಕಳೇ, ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಿಮಗೆ ಯೋಚನೆ ಇರಬಹುದು, ಎಜುಕೇಷನ್ ಲೋನ್ ಏನೋ ತಗೊಳ್ತೀನಿ, ಕಟ್ಟೋದು ಯಾವಾಗ, ಏನು ಕಥೆ ಅಂತ. ಸೊ ನೀವು ನಿಮ್ಮ ಒಂದು ಕಂಪ್ಲೀಟ್ ಕೋರ್ಸನ್ನು, ಅಂದರೆ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅಂತ ಅಂದರೆ 4 ವರ್ಷ ಇಂಜಿನಿಯರಿಂಗ್ ಮುಗಿಸಿ ನೀವು ಪ್ಲೇಸ್ಮೆಂಟ್ ಆಗಿ ಕೆಲಸವನ್ನು ಶುರು ಮಾಡ್ತೀರಲ್ಲ, ಸೊ ಅದಾದಮೇಲೆ ನೀವು ನಿಮ್ಮ ಎಜುಕೇಷನ್ ಲೋನನ್ನು ಕಟ್ತಾ ಹೋಗ್ಬೋದು. ಓಕೆ. ಸೊ ಕೆಲವೊಮ್ಮೆ ನಿಮ್ಮ ತಲೆಯಲ್ಲಿ ಬರಬಹುದು ಡೌಟ್, ಮ್ಯಾಮ್ ಇಂಜಿನಿಯರಿಂಗ್ ಆಗಿ ತಕ್ಷಣ ನನಗೆ ಪ್ಲೇಸ್ಮೆಂಟ್ ಆಗಿಲ್ಲ, 1 ತಿಂಗಳು 2 ತಿಂಗಳು ಲೇಟ್ ಆಯಿತು ಅಂತ ಇಟ್ಕೊಳ್ಳಿ. ಸೊ 1 ತಿಂಗಳು 2 ತಿಂಗಳು ಗ್ಯಾಪಲ್ಲೇ ಶುರು ಮಾಡಬೇಕಾ ನಾನು ಕಟ್ಟಲಿಕ್ಕೆ ಅಂದರೆ ಇಲ್ಲ, ದೇ ವಿಲ್ ಗಿವ್ ಸಮ್ ಟೈಮ್ ಪೀರಿಯಡ್.
ನಿಮಗೆ ಖಂಡಿತ ಕೊಡ್ತಾರೆ. ಒಮ್ಮೆ ನೀವು ಪ್ಲೇಸ್ ಆದ ತಕ್ಷಣ ನೀವು ಎಜುಕೇಷನ್ ಲೋನನ್ನು ಕಟ್ಟೋದಕ್ಕೆ ಶುರು ಮಾಡಬಹುದು. ಓಕೆ, ಸೊ ಆ್ಯಂಡ್ ದೇ ವಿಲ್ ಚೆಕ್, ಅವರು ಸ್ವಲ್ಪ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾರೆ ಬ್ಯಾಂಕಲ್ಲಿ ಇರ್ತಕ್ಕಂಥ ಮೆಂಬರ್ಸ್ಗಳು, ಮ್ಯಾನೇಜರ್ ಆಗಿರಬಹುದು, ಯಾರೇ ಆಗಿರಬಹುದು. ಸೊ ದೇ ವಿಲ್ ಕಮ್ ಫಾರ್ ಫೀಲ್ಡ್ ವರ್ಕ್, ಅಂದರೆ ಬಂದು ನೋಡ್ತಾರೆ ಮನೆಯಲ್ಲಿ ತಂದೆ ತಾಯಿಗಳು, ನಿಮ್ಮ ಇನ್ಕಮು, ಸೊ ಪ್ರತಿಯೊಂದು ವಿಚಾರಿಸ್ತಾರೆ. ಬಟ್ ಖಂಡಿತವಾಗ್ಲೂ ನಿಮಗೆ ಲೋನನ್ನು ಕೊಡ್ತಾರೆ, ಅದರಲ್ಲಿ ಯಾವುದು ಡೌಟ್ ಬೇಡ. ಓಕೆ, ಸೊ ಯಾವುದೇ KCET ಮುಖಾಂತರ ಯಾವುದೇ ಕೋರ್ಸಿಗೆ ಎಂಟರ್ ಆಗೋರಿಗೆ ಖಂಡಿತ ಲೋನ್ ಸಿಕ್ಕೇ ಸಿಗುತ್ತೆ. ಓಕೆ, ಫೈನ್. ಸೊ ಇದಿಷ್ಟು ಈ ಒಂದು ಲೋನ್ನ ಕಥೆ ಆಯಿತು ಮಕ್ಕಳೇ. ಇದಲ್ಲದೆ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಇದೆ, ಅದು ಏನಪ್ಪ ಅಂದರೆ ಅರಿವು ಎಜುಕೇಷನ್ ಲೋನ್ ಅಂತ ಹೇಳಿ ಒಂದು ಸ್ಕೀಮ್ ಇದೆ. ಇದು ಯಾರಿಗೆಲ್ಲ ಬರುತ್ತೆ ಅಂದರೆ ಮೈನಾರಿಟಿ ಅಂಡರಲ್ಲಿ ಬರುವಂಥ ಯಾವುದೇ ಮಕ್ಕಳಾಗಿರಬಹುದು, ಅಂದರೆ ಸೇ ಫಾರ್ ಎಕ್ಸಾಂಪಲ್ ಮುಸ್ಲಿಂ ಆಗಿರಬಹುದು, ಕ್ರಿಶ್ಚಿಯನ್, ಜೈನ್, ಬುದ್ಧಿಸ್ಟ್, ಸಿಖ್, ಪಾರ್ಸಿ ಕಮ್ಯುನಿಟಿ ಅಂಡರಲ್ಲಿ ಬರ್ತಕ್ಕಂಥ ಯಾವುದೇ ಮಕ್ಕಳಿರಬಹುದು. ನೀವೆಲ್ಲ ಈ ಒಂದು ಅರಿವು ಎಜುಕೇಷನ್ ಲೋನ್ ಸ್ಕೀಮ್ ಏನಿದೆ ಅಲ್ಲ, ಸೊ ಇದರ ಮುಖಾಂತರ ಲೋನನ್ನು ತಗೋಬಹುದು. ನಿಮಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕು ಇದ್ರ ಬಗ್ಗೆ ಅಂತ ಅಂದರೆ ಯು ಕ್ಯಾನ್ ವಿಸಿಟ್ ದ KMDC, ಅಂದರೆ ಕರ್ನಾಟಕ ಮೈನಾರಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ ಅಲ್ಲ, ಇವ್ರದೇ ಒಂದು ಅಂದರೆ ಗೌರ್ಮೆಂಟ್ ವತಿಯಿಂದ ಒಂದು ವೆಬ್ಸೈಟ್ ಇದೆ. ಇದರಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು. ಯು ಕ್ಯಾನ್ ವಿಸಿಟ್ ದಿಸ್ ವೆಬ್ಸೈಟ್. ಓಕೆ, ಆ್ಯಂಡ್ ಬಾಕಿ ಎಲ್ಲ ಮಕ್ಕಳಿಗೆ ನಾರ್ಮಲ್ ಆಗಿ ನೀವು ಲೋನನ್ನು ತಗೋಬೇಕು ಅಂದರೆ ನಿಮಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ ಲೋನ್ ಕೊಡ್ತಾರೆ. ಅದು ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಯು ಹ್ಯಾವ್ ಟು ಟೇಕ್ ದಟ್, ಕಲೆಕ್ಟ್ ದಟ್ ಫೀಸ್ ಸ್ಟ್ರಕ್ಚರ್. ಓಕೆ, ಹಾಗೆ ಅಲಾಟ್ಮೆಂಟ್ ಲೆಟರ್, ಅಡ್ಮಿಷನ್ ಪ್ರೂಫ್ಗಳನ್ನು ತಗೊಂಡು ಹೋದರೆ ಖಂಡಿತ ಲೋನನ್ನು ಕೊಡ್ತಾರೆ. ಫೈನ್, ಇದಿಷ್ಟು ಈ ಒಂದು ಎಜುಕೇಷನ್ ಲೋನ್ನ ಬಗ್ಗೆ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಸೊ ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್ ಮತ್ತೊಂದು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಬರ್ತೀನಿ ಮಕ್ಕಳೇ, ರಿಗಾರ್ಡಿಂಗ್ ದಿಸ್ ಅಡ್ಮಿಷನ್ ಅಂಡ್ ಆಲ್. ಸೊ ಟಿಲ್ ವಿ ಮೀಟ್ ಅಗೇನ್, ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ, ಧನ್ಯವಾದಗಳು.